ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ನಾನು ಇನ್ನೊಂದು ವ್ಲಾಗ್ಗೆ ನಿಮಗೆ ವೆಲ್ಕಮ್ ಮಾಡ್ತಾಯಿದ್ದೀನಿ. ತುಂಬ ದಿನಗಳಾಯಿತು ನಾನು ವ್ಲಾಗ್ನ ಹಾಕಿದೆ, ನಿಮ್ಮ ಜೊತೆ ವ್ಲಾಗ್ನ ಶೇರ್ ಮಾಡಿದೆ. ಕಾರಣ ಇದೆ, ಏನೇನೋ ಕೆಲಸಗಳು, ಬ್ಯುಸಿ ಲೈಫು ಆಗಿದೆ. ಆಮೇಲೆ ಕೆಲವೊಂದು ವಿಚಾರಗಳು ಮನಸ್ಸನ್ನು ಏನೋ ಒಂಥರ ಗೊಂದಲಕ್ಕೆ ಸಿಗಾಕ್ಸಿರುತ್ತೆ. ಕೆಲವು ಸಲ ನಾವಾಗಿರೋಕ್ಕೆ ನಮ್ಮ ಕೈಲಿ ಆಗೋದಿಲ್ಲ, ಹಾಗಾಗಿಬಿಟ್ಟಿರುತ್ತೆ. ಅದೆಲ್ಲದನ್ನು ದಾಟ್ಕೊಂಡು ಮತ್ತೆ ನಾವು ನಮ್ಮ ಡೈಲಿ ರೂಟೀನಿಗೆ ಬರಬೇಕು ಅಂದಾಗ ನಮಗೆ ಸಾಕಷ್ಟು ಟೈಮ್ಗಳು ತಗೊಳುತ್ತೆ. ಹಾಗಾಗಿ ನಾನು ಸಾರಿ ಕೇಳ್ತೀನಿ. ಇಲ್ಲಿ ಅರ್ಲಿ ಮಾರ್ನಿಂಗಿಂದನೇ ಬೇಗ ಕೆಲಸಗಳನ್ನೆಲ್ಲ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೆ. ಕಾರಣ ಇತ್ತು, ನಾವು ಸೌದತ್ತಿಗೆ ಹೋಗ್ತಾಯಿದ್ವಿ. ಸೌದತ್ತಿ ಅಂದರೆ ರೇಣುಕಾ ಯಲ್ಲಮ್ಮ ದೇವಸ್ಥಾನಕ್ಕೆ, ನಮ್ಮ ಮನೆ ದೇವರೋದು. ಹಾಗಾಗಿ ಭಾಳ ದಿನ ಅಂದರೆ 2 ವರ್ಷ ಆಯಿತು ನಾವು ನಮ್ಮ ಮನೆ ದೇವ್ರಿಗೆ ಹೋಗೋಕ್ಕಾಗಿರಲಿಲ್ಲ. ಸೊ ಇವಾಗ ಟ್ರೈನ್ ಬುಕ್ ಆಗಿತ್ತು 6 ಗಂಟೆಗೆ, ಹಾಗಾಗಿ ಹೊರಟಿದ್ವಿ. ನಾನು ನಮ್ಮ ಮನೆಯವರು, ನನ್ನ 2 ಮಕ್ಕಳು ದೇವಸ್ಥಾನಕ್ಕೆ ಹೊರಟಿದ್ದು. ತುಂಬ ದಿನ ಆದಮೇಲೆ ಈ ಥರ ನಾವು 4 ಜನ ಹೊರಗಡೆ ಹೊರಟ್ವಿ. ತುಂಬ ಖುಷಿ ಆಯಿತು ನನಗೆ. ನನ್ನ ಮನೆ ದೇವ್ರನ್ನ ಹೋಗಿ ನೋಡೋವರೆಗೂ ನನ್ನ ಮನಸ್ಸಲ್ಲಿ ಸಮಾಧಾನವೇ ಇರಲಿಲ್ಲ. ಯಾಕೆ ಅಂದರೆ ಸಾಕಷ್ಟು ನೋವುಗಳು ಇತ್ತೀಚಿನ ದಿನಗಳಲ್ಲಿ, ಸಾಕಷ್ಟು ಬೇಜಾರುಗಳು. ಯಾರ್ಯಾರೋ ನಮ್ಮ ಲೈಫಲ್ಲಿ ಬರ್ತಾರೆ, ನಮ್ಮ ಜೀವನಕ್ಕೆ ಒಂದು ಒಳ್ಳೆ ಪಾಠನ ಕಲಿಸಿ ಹೋಗ್ತಾರೆ. ಎಲ್ಲರೂ ಯಾರು ನಮ್ಮ ಜೀವನದಲ್ಲಿ ಬರ್ತಾರೆ, ಯಾರು ಹೋಗ್ತಾರೆ ಅನ್ನೋದು ಮುಖ್ಯ ಇಲ್ಲ. ಎಲ್ಲಾದರೂ ಹಿಂದೆ ದೇವರು ಆಟ ಇರುತ್ತೆ, ಅದ್ರ ಮುಂದೆ ನಾವೇನೂ ಇಲ್ಲ. ಸೊ ಕಲಿಸೋಗಿದ್ದ ಪಾಠನ ಕಲಿತ್ಕೊಂಡು ನಮಗೊಂದು ಅನುಭವ ಆಯಿತು ಅಂತ ತಿಳ್ಕೊಂಡು ನಾವು ಮುಂದುವರಿಲೇಬೇಕಾಗತ್ತೆ. ಹಾಗೇ ಸ್ಟ್ರಕ್ಕಾಗಿ ನಿಂತ್ಕೊಳ್ಳೋಕ್ಕಂತೂ ಆಗಲ್ಲ. ಜೀವನ ಅಂದಮೇಲೆ ಎಲ್ಲದೂ ಬರುತ್ತೆ, ಎಲ್ಲದನ್ನು ದಾಟ್ಕೊಂಡು ನಾವು ಮುಂದೆ ಹೋಗಲೇಬೇಕು. ಸೊ ಹಾಗಾಗಿ ನಮ್ಮ ಮನೆ ದೇವ್ರನ್ನ ಹೋಗಿ ನೋಡಬೇಕು ಅನ್ನೋ ಆಸೆ ಮನಸ್ಸಲ್ಲಿ ಕಾತುರ ಕಾಡ್ತಾನೆ ಇತ್ತು ನನಗೆ. ಯಾಕೆ ಹೋಗೋಕ್ಕೆ ಆಗ್ತಾಯಿಲ್ಲ ಅಂತ ಗೊತ್ತಿಲ್ಲ. ಏನೇನೋ ಇರುತ್ತೆ ಅಲ್ಲ, ಎಷ್ಟೋ ಜನಗಳು, ಕೆಲವರು ನಮ್ಮನ್ನು ಒಳ್ಳೆಯದಾಗಿ ಬಯಸ್ತಾ ಇದ್ದರೆ ನಮಗೆ ಇನ್ನೆಷ್ಟೋ ಜನ ಕೆಟ್ಟದಾಗಲಿ ಇವ್ರಿಗೆ ಅಂತ ಬಯಸ್ತಾ ಇರ್ತಾರೆ. ಅದನ್ನೆಲ್ಲ ನಾವು ಲೆಕ್ಕಕ್ಕೆ ತೊಗೊಳಕ್ಕಾಗಲ್ಲ. ಬಟ್ ದೇವ್ರ ಆಟದ ಮುಂದೆ ಯಾವುದೂ ಇಲ್ಲ ಅಂತ ನಾನು ನಂಬ್ತೀನಿ. ಅವಳು ಯಾವಾಗ ನಮ್ಮನ್ನು ನೋಡಬೇಕಂತ ದೇವ್ರು ನಮ್ಮನ್ನು ಕರೆಸ್ಕೊಳ್ತಾರೋ ಅಲ್ಲಿವರೆಗೂ ನಾವು ಕಾಯಲೇಬೇಕು. ಯಾವುದಾದ್ರೂ ಅಷ್ಟೇ, ಯಾವ ದೇವರಾದರೂ ಅಷ್ಟೇ. ನಾವು ಹೋಗಿ ಅದನ್ನು ನೋಡ್ತೀವಿ ಅನ್ನೋದಕ್ಕಿಂತ ಅದಕ್ಕೆ ನಮ್ಮನ್ನು ಅಲ್ಲಿ ಕರೆಸ್ಕೊಳ್ಳೋ ಇದು ಟೈಮ್ ಬರಬೇಕು, ಆವಾಗ ನಾವು ಹೋಗಿ ನೋಡ್ತೀವಿ ಅಂತ ಹೇಳ್ಬೋದು. ಹಾಗಾಗಿ ನಾವು 6 ಗಂಟೆಗೆ ಟ್ರೈನ್ ಬುಕ್ ಮಾಡಿದ್ದು ನಮ್ಮ ಮನೆಯವರು. ರಿಟರ್ನ್ ಟಿಕೆಟೂ ಬುಕ್ ಆಗಿತ್ತು ನೆಕ್ಸ್ಟ್ ಡೇ ಮಾರ್ನಿಂಗಿಗೆ. ಸೊ ನಾವು ಹೊರಟ್ವಿ. ಹೋಗಿ ಹುಬ್ಳಿ ರೀಚ್ ಆಗಿ ಹುಬ್ಳಿಯಿಂದ ಮತ್ತು ಧಾರವಾಡ, ಸೌದತ್ತಿ ಆ ಥರ ಹೋಗಬೇಕಾಗತ್ತೆ. ತುಂಬ ಲಾಂಗ್ ಜರ್ನಿನೇ. ತುಂಬ ದಿನ ಆದಮೇಲೆ ಇಲ್ಲಿಗೆ ಬಂದಿದ್ದು. ನನ್ನ ಮನಸ್ಸಂತೂ ಎಷ್ಟು ಕಾಯ್ತಾಯಿತ್ತಂದರೆ ದೇವ್ರ ಮುಖನ ನೋಡೋವರೆಗೂ ನನಗೆ ಸಮಾಧಾನವೇ ಇರಲಿಲ್ಲ. ಯಾಕೋ ಗೊತ್ತಿಲ್ಲ, ನಾನು ಎಷ್ಟೊತ್ತಿಗೆ ಹೋಗಿ ನನ್ನ ದೇವ್ರನ್ನ ನೋಡ್ತೀನೋ ಅಂತ ಕಾಡ್ತಾಯಿತ್ತು. ಇದು ಮಲಪ್ರಭಾ ನದಿ ದೇವಸ್ಥಾನನ ಡೀಟೈಲಾಗಿ ನಾನು ನೆಕ್ಸ್ಟ್ ಟೈಮ್ ಹೋದಾಗ ಖಂಡಿತ ತೋರಿಸ್ತೀನಿ. ನನಗಿವಾಗ ಅಷ್ಟೊಂದು ವೀಡಿಯೋ ಮಾಡಬೇಕು ಅಲ್ಲೆಲ್ಲ ಅಂತ ಅಷ್ಟೊಂದು ಅನಿಸ್ತಾ ಇರಲಿಲ್ಲ. ಬಟ್ ಗೊತ್ತಿಲ್ಲ, ನಿಮ್ಮ ಜೊತೆ ನಾನು ಇದನ್ನು ಹಂಚ್ಕೊಳ್ಬೇಕು ಅಂತಲೂ ನನಗೆ ಅನಿಸ್ತಾ ಇತ್ತು. ಇದು ಜೋಗಳಬಾವಿ ಸತ್ಯವನ ಕೊಳ ಅಂತ ಹೇಳ್ತಾರೆ. ಫಸ್ಟ್ ಇಲ್ಲಿಗೆ ಹೋಗಿನೇ ಆಮೇಲೆ ಯಲ್ಲಮ್ಮನ ನೋಡೋದಕ್ಕೆ ಹೋಗಬೇಕಾಗತ್ತೆ. ನನಗೆ ಸದ್ಯ ಹೋಗಿ ನನ್ನ ದೇವ್ರನ್ನ ನೋಡಿ ಅಲ್ಲಿ ನನ್ನ ಮನಸ್ಸಿನ ನೋವಿರ್ಬೋದು ಎಲ್ಲ ನನ್ನ ಮನಸ್ಸಿನ ಮಾತನ್ನು ಹೇಳಿಕೊಂಡು ಸಮಾಧಾನವಾಗಿ ಅಲ್ಲಿದ್ದು ಕೂತ್ಕೊಂಡು ಬರಬೇಕಂತ ಅಷ್ಟೇ ಇದ್ದಿದ್ದು. ಹಾಗಾಗಿ ನಾನು ಜಾಸ್ತಿ ಡೀಟೈಲಾಗಿ ವಿಡಿಯೋನ ನಾನು ಮಾಡಿಲ್ಲ. ಅಲ್ಲಿ ಹೋಗಿ ಮಧ್ಯಾಹ್ನ ನಾವು ರೀಚ್ ಆಗಿದ್ದು. ನಮಗೆ ಅಲ್ಲಿ 3:30 ಲೈನಲ್ಲಿ ನಿಂತ್ಕೊಂಡು 4 ಗಂಟೆ 4:15 ನಮಗೆ ದರ್ಶನ ಆಗೋಯಿತು. ಸೊ ನಮ್ಮ ಮನೆಯವರು ನೆಕ್ಸ್ಟ್ ಡೇಗೆ ಮಾರ್ನಿಂಗ್ ಟಿಕೆಟ್ ಬುಕ್ ಮಾಡಿದರು, ರಿಟರ್ನ್ ಟಿಕೆಟ್ನ. ಬಟ್ ನಮಗೆಲ್ಲ ಬೇಗನೆ ಮುಗಿದಿದ್ದರಿಂದ ನಮಗೆ ಯಾಕೋ ಅಲ್ಲಿ ಮತ್ತೆ ಟೈಮ್ ವೇಸ್ಟ್ ಮಾಡೋದು ಯಾಕೆ ಅಂತ ಅನಿಸ್ತು. ಮತ್ತು ನೈಟೇ ಹೊರಟುಬಿಡೋಣ, ಮತ್ತು ಇನ್ನೇನಕ್ಕೆ ಇಲ್ಲಿ ಸುಮ್ಮನೆ ಅಂತೇಳಿ ನಾವು ಹೊರಟ್ವಿ. ಅದಕ್ಕೂ ಒಂದು ರೀಸನ್ ಇತ್ತು. ನೆಕ್ಸ್ಟ್ ಡೇನೇ ನಮ್ಮ ಮನೆಯಲ್ಲಿ ನಮ್ಮ ಅಕ್ಕವರು ಟ್ರಿಪ್ನ ಅರೇಂಜ್ ಮಾಡಿದರು ಅವ್ರ ಮನೆ ದೇವರಿಗೆ ಹೋಗೋದಕ್ಕೆ. ಹೋಳಿ ಹುಣ್ಣಿಮೆ ದಿನ ಅಲ್ಲಿ ಆದಿಚುಂಚನಗಿರಿ ಭೈರವ ಅವ್ರ ಮನೆ ದೇವರು. ಅಲ್ಲಿ ಹೋಳಿ ಹುಣ್ಣಿಮೆ ದಿನ ದೊಡ್ಡ ಜಾತ್ರೆ ನಡೆಯುತ್ತೆ. ಪಲ್ಲಕ್ಕಿ ಉತ್ಸವ ಅದು ಇದು ಅಂತ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಅವರು ಟಿ ಬುಕ್ ಮಾಡಿದರು. ಸೊ ನಮಗಾಗೆ ವೆಯ್ಟಿಂಗಲ್ಲಿದ್ದರು ಅವರು. ನಾವು ಅದಕ್ಕೆ ಮುಂಚೆ ಹೊರಟಿದ್ವಿ ಅನ್ನೋದೇ ಅವರಿಗೆ ಭಯ ಇತ್ತು. ಇವ್ರು ಯಾವಾಗ ಬರೋದು, ನಾವು ಯಾವಾಗ ಹೊರಡೋದು, ಏನು ಮಾಡ್ತಾರೋ ಅಂತ ನಮ್ಮ ಮನೇಲೆಲ್ಲ ಬೇಜಾರು ಮಾಡ್ಕೊಂಡಿದ್ರು. ಸೊ ಅಕ್ಕನ ಮಗಳಂತೂ ಕಾಯ್ತಾಯಿದ್ಲು, ಬೇಗ ಬನ್ನಿ ಅಂತ. ಸೊ ನಾವು ಅದಕ್ಕೆ ನೆಕ್ಸ್ಟ್ ಡೇ ಇದ್ದಿದ್ದು ಟ್ರೈನ್ ಟಿಕೆಟ್ನ ನಾವು ಕ್ಯಾನ್ಸಲ್ ಮಾಡ್ಕೊಂಡ್ವಿ.
ಕ್ಯಾನ್ಸಲ್ ಮಾಡಿಕೊಂಡು ನಾವು ಅವತ್ತು ನೈಟೇ ಹೊರಟ್ಬಿಟ್ವಿ ಮತ್ತೆ. ಪುನಃ ಅಲ್ಲಿಂದ ಬಂದು ಇಲ್ಲೆಲ್ಲ ಪೂಜೆ ಎಲ್ಲ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಮತ್ತೆ ನಾವು ಅಲ್ಲಿಗೆ ಹೊರಟ್ವಿ. ಅಕ್ಕನ ಮಗಳು ನನ್ನ ಮಗ ಫುಲ್ ಡ್ಯಾನ್ಸ್ ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ರು. ಗೊತ್ತಿಲ್ಲ ಯಾವತ್ತು ಯಾವ ದಿನದಲ್ಲಿ ನಾವು ನಗ್ತೀವಿ, ಯಾವ ದಿನದಲ್ಲಿ ನಮಗೆ ಇಲ್ಲದೆ ಕೇಳದೆ ದುಃಖ ಬರುತ್ತೆ ಅದು ಗೊತ್ತಿರಲ್ಲ. ಜೀವನ ಅಂದಮೇಲೆ ಎರಡೂ ಸಮವಾಗಿ ನಾವು ತಗೊಳ್ಳೇಬೇಕಾಗತ್ತೆ. ಯಾವುದೂ ಶಾಶ್ವತ ಅಲ್ಲ, ನೋವು ಶಾಶ್ವತ ಅಲ್ಲ, ಆ ಸಂತೋಷನೂ ಶಾಶ್ವತ ಅಂತ ನಾವು ಅಂದ್ಕೊಳಕ್ಕಾಗಲ್ಲ. ಬಟ್ ನಮ್ಮ ಸಂತೋಷನ ನೋಡಿ ಸಹಿಸ್ಕೊಳ್ದಿರೋರು ಎಷ್ಟೋ ಜನ ಇರ್ತಾರೆ. ಇಲ್ಲ ಇವ್ರು ಚೆನ್ನಾಗಿದ್ದಾರಲ್ಲಪ್ಪ ಅಂತ ನೋಡಿ ಖುಷಿ ಪಡೋರು ಎಷ್ಟೋ ಜನ ಇರ್ತಾರೆ. ನಾನು ಪ್ರತಿ ಸಲ ವ್ಲಾಗ್ ಹಾಕಿದಾಗಲೂ ನಾನು ಚೆಕ್ ಮಾಡ್ತೀನಿ. ನನಗೆ ಅಷ್ಟೇನು ಸಬ್ಸ್ಕ್ರೈಬರ್ಸ್ ಇಲ್ಲ, ಸ್ವಲ್ಪ ಜನನೇ ಇರೋದು. ಅದರಲ್ಲೂ ನಮ್ಮವರು ಅಂತ ಅನ್ಸ್ಕೊಂಡವರು ಸಹ ನೋಡಿ ಕಡೆ ಪಕ್ಷ ಒಂದು ಲೈಕ್ ಮಾಡಬೇಕು ಅಂತ ಅಂದ್ಕೊಳ್ದೇ ಇರೋರು ಇದ್ದಾರೆ. ಅದರಿಂದ ಏನು ಕಳ್ಕೊಳ್ತಾರೆ ನನಗೆ ಗೊತ್ತಿಲ್ಲ. ಒಂದು 8, 10, 11 ಆ ಥರ ಲೈಕ್ಸ್ ಬಂದಿರುತ್ತೆ. ನಮ್ಮ ವೀಡಿಯೋಸ್ ಅವ್ರಿಗೆ ಇಷ್ಟ ಆಗಲೇಬೇಕು ಅಂತ ನಮಗೇನಿಲ್ಲ. ಬಟ್ ಅದರಲ್ಲಿಂದ ಏನೂ ಖರ್ಚಾಗಲ್ಲ, ಏನೂ ಕಳ್ಕೊಳ್ಳಲ್ಲ. ಅದರಿಂದ ಒಂದು ಖುಷಿ ಹಂಚಿದ್ವಿ ಅಂತ ಅಷ್ಟೇ ಆಗತ್ತೆ, ಬೇರೇನಿಲ್ಲ. ಪ್ಲೀಸ್ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ನಾನು ಕೇಳ್ಕೊಳ್ತೀನಿ ಅಷ್ಟೇ. ಎಲ್ಲರೂ ಬೇಕು, ನಮಗೆ ನೋವು ಕೊಡೋರು ನಮ್ಮ ಜೊತೆ ಇರಬೇಕು, ಖುಷಿ ಕೊಡೋರು ನಮ್ಮ ಜೊತೆ ಇರಬೇಕು. ಜೀವನ ಅಂದಮೇಲೆ ಎಲ್ಲನೂ ನಾವು ತೊಗೊಂಡೋಗ್ಬೇಕಾಗತ್ತೆ. ನಾನು ಅಷ್ಟೇ ಹೇಳೋದು. ನನಗಂತೂ ನನ್ನ ದೇವ್ರನ್ನ ನೋಡ್ಕೊಂಡು ಬಂದಿದ್ದು ತುಂಬ ಖುಷಿ ಆಯಿತು. ಅಲ್ಲಿಂದ ಬಂದು ಈ ಜಾತ್ರೆಗೆ ಬಂದಿದ್ದು ಇನ್ನೂ ಖುಷಿನೇ. ಇಲ್ಲಿ ನಾವು ಪ್ರತಿ ವರ್ಷ ಹೋಗ್ತೀವಿ ಅಕ್ಕವ್ರ ಜೊತೇಲಿ. ತುಂಬ ಚೆನ್ನಾಗಿರುತ್ತೆ ಜಾತ್ರೆ. ಎಲ್ಲರೂ ವಿಸಿಟ್ ಮಾಡೋವಂಥ ಪ್ಲೇಸು ಆದಿಚುಂಚನಗಿರಿ. ದೇವಸ್ಥಾನವೂ ಅಷ್ಟೇ ಮಹತ್ವವಾಗಿದೆ, ಅಷ್ಟೇ ಚೆನ್ನಾಗಿದೆ. ಫ್ರೀ ಟೈಮಲ್ಲಿ ನೋಡ್ತಾ ಇದ್ರಂತೂ ತುಂಬ ಪೀಸ್ಫುಲ್ಲಾಗಿರುತ್ತೆ ದೇವಸ್ಥಾನ. ತುಂಬ ಚೆನ್ನಾಗಿದೆ. ತುಂಬ ಸಲ ಹೋಗಿದ್ದೀವಿ ನಾವು. ಇಷ್ಟು ಜನ ಸೇರಿದ್ರು, ಅದೆಷ್ಟು ಇದಿತ್ತಂದರೆ ನಾವು ಅಲ್ಲೂ ಬೆಳಗಿನ ಜಾವ 3:15 ನಮಗೆ ದೇವ್ರ ದರ್ಶನ ಆಗೋಯಿತು. ಅಷ್ಟು ಜನದಲ್ಲೂ ಎಲ್ಲ ಮಾಡಿಕೊಂಡು ನಾವು ಆಮೇಲೆ ಅಲ್ಲಿ ಡೌನ್ಗೆ ಕೆಳಗಡೆ ಬರಬೇಕಾಗಿತ್ತು. ಯಾಕೆಂದರೆ ನೆಕ್ಸ್ಟ್ ಡೇ ಅದೇ ಅರ್ಲಿ ಮಾರ್ನಿಂಗ್ ಅಲ್ಲೂ ತೆಪ್ಪೋತ್ಸವ ಅಂತೆ, ಜಾತ್ರೆ ಎಲ್ಲನೂ ಇರುತ್ತೆ. ನಾನು ಇಲ್ಲೂ ಡೀಟೇಲಾಗಿ ವಿಡಿಯೋ ಮಾಡೋಕ್ಕೆ ನನ್ನ ಕೈಲಾಗಿಲ್ಲ, ಯಾಕೆಂದರೆ ತುಂಬ ಜನ. ಅದ್ರ ಜೊತೆ ನನಗೆ ತುಂಬ ಟಯರ್ಡ್ ಬೇರೆ ಆಗಿತ್ತು, ಯಾಕೆಂದರೆ ನಾವು ಲಾಂಗ್ ಜರ್ನಿ ಮಾಡಿ ಬಂದಿದ್ವಿ ಆಲ್ರೆಡಿ. ಯಾವುದ್ರ ಮೇಲೂ ಮನಸ್ಸು ಇರ್ತಿಲ್ಲ. ಸದ್ಯ ಹೋಗೋಣ, ದೇವ್ರ ದರ್ಶನ ಮಾಡೋಣ, ಬರೋಣ ಅಂತ ಅಷ್ಟೇ ಅನಿಸ್ತಾಯಿತ್ತು. ಯಾವ ವಿಡಿಯೋ ಮಾಡಿಕೊಂಡು ಅದೆಲ್ಲ ಅಟ್ಲೀಸ್ಟ್ ಇಷ್ಟನ್ನು ಕವರ್ ಮಾಡಿಕೊಂಡೆ ನನಗೆ ಹೇಳಬೇಕಂತಿತ್ತು ನಮ್ಮ ಫ್ರೆಂಡ್ಸ್ಗೆಲ್ಲ. ಸೊ ಹಾಗಾಗಿ ಪ್ಲೀಸ್ ನನ್ನ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ.